ಓಕೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಮಾಡ್ತಾ ಇಲ್ಲ. ಕಮ್ಮಿ ಮಾಡ್ತಾರೆ ಇಲ್ಲ ಸಿಂಪಲ್. ಈಗ ನೋಡಿ, ನೀವು ಗಾಡಿ ಎಷ್ಟು ಓಡಿಸ್ತೀರೋ ಅದಕ್ಕಿಂತ ಕಮ್ಮಿ ಪೆಟ್ರೋಲ್ ಹಾಕಿದ್ರಷ್ಟೇನೆ ವೆಯ್ಟ್ ಲಾಸ್ ಆಗೋದು. ಇಟ್ ಈಸ್ ಆಲ್ ಅಬೌಟ್ ಕ್ಯಾಲರೀಸ್. ನಾನು ಏನ್ ತಿಂತೀನಿ, ಎಷ್ಟು ತಿಂತೀನಿ ಅನ್ನೋದು ಒಂದ್ ಲೆಕ್ಕಾಚಾರ ಆದ್ರೆ, ಅದರಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ಎರಡನೇ ಲೆಕ್ಕಾಚಾರ. ಶಕ್ತಿ ಅಂದ್ರೆ ಏನು? ಕ್ಯಾಲೋರೀಸ್ ಅಂತ ಕರಿತೀವಿ, ಆಯ್ತಾ? ಮೈಲೇಜು. ಒಂದೊಂದು ಆಹಾರದಲ್ಲಿ, ಒಂದೊಂದು ಫುಡ್ ಐಟಮ್ ಅಲ್ಲಿ ಒಂದೊಂದು ಕ್ಯಾಲೋರಿ ಕಂಟೆಂಟ್ ಇರ್ತದೆ. ಈಗ ನಾನು 100 ಗ್ರಾಮ್ ಸಕ್ಕರೆ ತಗೊಂಡ್ರೆ 1 ಕ್ಯಾಲರಿ, 100 ಗ್ರಾಮ್ ಅಕ್ಕಿ ತಗೊಂಡ್ರೆ 1 ಕ್ಯಾಲರಿ, 100 ಗ್ರಾಮ್ ಹಣ್ಣುಗಳು ತಿಂದ್ರೆ 1 ಕ್ಯಾಲರಿ, 100 ಗ್ರಾಮ್ ತರಕಾರಿ ತಿಂದ್ರೆ 1 ಕ್ಯಾಲರಿ. ಅವೆಲ್ಲ ಬೇರೆ 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 ಬೇರೆ, ಅರ್ಥ ಆಯ್ತಾ? ಆಹಾರದಲ್ಲಿ ಅವೆಲ್ಲವನ್ನೂ ಲೆಕ್ಕಾಚಾರ ಹಾಕಿ ನಾವು ನಮ್ಮ ಒಂದು ಲೆಕ್ಕಾಚಾರಕ್ಕೆ ತಕ್ಕ ನಾವು ಏನು ಖರ್ಚು ಮಾಡ್ತೀವೋ ಅಷ್ಟನ್ನ ನೀವು ಲೆಕ್ಕ ಹಾಕಿ ತಗೋಬೇಕು. ಈಗ ಏನಾಗ್ತಿರುತ್ತೆ, ನೀವು ನೋಡಿ, ತಿಂಡಿ ಏನ್ ತಿಂದ್ರಿ? ಇಡ್ಲಿ ಎಷ್ಟು ತಿಂದ್ರಿ? 2 ಇಡ್ಲಿ 1 ವಡೆ ಅಲ್ವಾ? ಚಟ್ನಿ ಸಾಂಬಾರು ಅಲ್ವಾ? ಸೊ ಅದು ನಿಮ್ಗೆ ಆಲ್ಮೋಸ್ಟ್ ಈಗ 1 ಇಡ್ಲಿ ಅಂದ್ರೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, 150 ಕ್ಯಾಲರಿ ಆಗುತ್ತೆ, ಆಯ್ತಾ? 2 ಇಡ್ಲಿ ಅಂದ್ರೆ 300 ಕ್ಯಾಲರಿ, ಆಯ್ತಾ? ವಡೆ ಅಗೇನ್ ಸೈಜ್ ಮೇಲೆ ಡಿಪೆಂಡು, ಆ ಥರದ್ದೆಲ್ಲ ಬರುತ್ತೆ. ಮನೇಲಿ ಬೇರೆ, ಹೊರಗಡೆ ಬೇರೆ. ಸೊ ಒಂದು ವಡೆನಲ್ಲಿ 400 ಇಂದ 500 ಕ್ಯಾಲರಿ ಬಂದ್ಬಿಡ್ತದೆ ಆಯಿಲ್ ಎಲ್ಲ, ಆಯ್ತಾ? ಪ್ಲಸ್ ಚಟ್ನಿ ಅವು ಇವೆಲ್ಲ ಸೇರಿ 1000 ಕ್ಯಾಲರಿ ಆಗೋಯ್ತು ಸರ್. ನಾನು 10 ಕಿಲೋಮೀಟರ್ ಓಡಿದ್ರೆ 450 ರಿಂದ 500 ಕ್ಯಾಲರಿ ಖರ್ಚಾಗುತ್ತೆ. ಓಡಿದ್ರೆ, ನಡೆದ್ರಲ್ಲ.